ಮೈಸೂರು ಮಹಾರಾಣಿಯಾದರೇನು? ಈ ರೋಡೇನು ನಿಂದ ಇಲ್ಲ ನಿಮ್ಮಪ್ಪಂದ? ಮೈ ಮೇಲೆ ಕಬರ್ ಇಟ್ಕೊಂಡು ಮಾತನಾಡು. ಯಾರೋ ನೀನು? ದಿನಕ್ಕೊಂದೂರು ತಿರುಗಿ ಕ್ಷಣಕ್ಕೊಂದು ಕೊಲೆ ಮಾಡಿ ಬದುಕುತ್ತಿರುವ ರೌಡಿ ಗುಂಡಗಳ ಗುರು ಸಿಂಧೂರ. ನೀನು ಸಿಂಧೂರ್ನಾದ್ರೇನು ಸೂರ್ಯನಾದ್ರೂ ನನಗೇನು? ಮೊದಲು ಹಾದಿ ಬಿಟ್ಟು ನಿಂತ್ಕೋ, ಅಲ್ಲದೆ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಟ್ಟು ಮಾತನಾಡೋದು ಕಲಿಯೋ. ಗೌರವ ಲೇ ಸುಖಣ್ಣ, ಮೈ ತುಂಬ ಕಸ ಕಟ್ಟಿ ವಲಸು ತುಂಬಿಕೊಂಡು ತಾಸಿಗೊಂತರ ಡ್ರೆಸ್ಸು, ಡ್ರೆಸ್ಸಿಗೊಂತರ ಚಪ್ಪಲಾಕಿ ತಿರುಗುವ ನಿನ್ನಂತ ಹಗಡಗಿತ್ತಿಯರಿಗೆ ಈ ಸಿಂಧೂರ ಕೊಡುವ ಮರ್ಯಾದೆ ಇಷ್ಟೇ. ಈ ರೀತಿ ಮಾತಾಡ್ತಾ ಇದೆಯಲ್ಲ, ತಕ್ಕ ಪಾಠ ಕಲಿಸ್ತಾನೆ. ಲೇ ಸುಖನ್ನ, ಆ ದೇವರಿಲ್ಲ ಈ ದೇವರಿಲ್ಲ. ಕಣ್ಣಿಗೆ ಕಾಣುವ ದೇವರೆಂದರೆ ಗದುಗಿನ ಪಂಡಿತ ಪುಟ್ಟರಾಜ ಗವಾಯಿಗಳು. ಆ ನನ್ನ ತಂದೆ ಪುಟ್ಟರಾಜರ ಆಶೀರ್ವಾದ ಈ ಸಿಂಧೂರನ ಮೇಲಿರುವ ತನಕ ಯಾವ ದೇವರು ನನ್ನನ್ನೇನು ಮಾಡಲು ಸಾಧ್ಯವಿಲ್ಲ. ತುಂಬಾ ಕೊಬ್ಬೆ ತುಂಬಿಕೊಂಡಿದ್ದೀಯ ನೋಡ್ಕೋ. ಗಟ್ಟುಳ ಗರ್ತಿಯರ ಶಾಪ ನಿನಗೆ ತಾಟದೆ ಬಿಡಲಾರದು. ಪ್ರತಿರೋಧೆಯರು ಸುಖನ್ನ, ಕಡ್ಲಿ ಬಟ್ಟಿ ಕಾಶಿ ಬಾಯಿಯ ಕತೆ ಓದಿ ತಿಳಿದುಕೊಳ್ಳಲೇ ಒಂದು ಸಲ ಟೇಷನ್ ಮಾಸ್ತರನ ಮಾತಿಗೆ ಮರುಳಾಗದೆ ತನ್ನ ಎತ್ತ ಮಗನನ್ನು ತುಂಡು ತುಂಡಾಗಿ ಕತ್ತರಿಸಿದರು. ತನ್ನ ಶೀಲ ಕಳೆದುಕೊಳ್ಳಲಿಲ್ಲ ಆ ಕಡ್ಲಿ ಮಟ್ಟಿ ಕಾಶಿ ಬಾಯಿ. ಅವಳು ನಿಜವಾದ ಭದ್ರತೆ. ನಿತ್ಯ ನಗೆನ್ನೇರ ಘಾಟ ಸಹಿಸಿಕೊಂಡು ಇಡೀ ರೆಡ್ಡಿ ಕುಲದ ಬಡತನವನ್ನು ನಿವಾರಿಸಿದ ತಾಯಿ ಹೇಮರೆಡ್ಡಿ ಮಲ್ಲಮ್ಮ. ಅವಳು ನಿಜವಾದ ಪತಿರತೆ. ನಮ್ಮ ಲಿಖಿತವನ್ನೇ ಬದಲಾಯಿಸಿ ಸತ್ತ ಗಂಡನನ್ನು ಮರಳಿ ಪಡೆದಳಲ್ಲ ಸತ್ಯವಾಹನ ಸಾವಿತ್ರಿ. ಅವಳು ನಿಜವಾದ ಪತಿರತೆ. ಅರ್ಧಮರ್ಧ ಬಟ್ಟೆ ಹಾಕಿ ಗಂಡಸರ ತಲೆ ಕೆಡಿಸಿ ತಿರುಗುವ ನೀನ್ಯಾವ ಪತಿರತೆಲೆ? ಹುಚ್ಚು ಹಾದರದ ಎಣ್ಣೆ. ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ನಾನು ಹೊಡೆಯಲಿ ಕೈ ಎತ್ತಿದ್ರೆ ನಿನ್ನ ಪರಿಣಾಮ ನೆಟ್ಟಿಗಿರೋದಿಲ್ಲ. ನಿನ್ನಂತವರೆಲ್ಲ ಸೈಡಿಗೆ ಸರಿತಾರೆ. ಏನು ಹೊರಟು ಹೋಗಲು ನಾನೇನು ನಿಮ್ಮಪ್ಪನ ಮನೆಗೆ ಬಂದಿಲ್ಲ ಸುಕನ್ಯಾ. ಸರ್ಪ ಎಡೆ ಬಿಚ್ಚಿದರೆ ನದರಚ್ಚಿ ನೋಡುತ್ತದೆ ತನ್ನ ಶತ್ರುಗಳನ್ನು. ಹುಲಿ ಹಸಿದರೆ ಹಾರುವುದು ತನ್ನ ಬೇಟೆಯ ಶಿಖರದ ಮೇಲೆ. ಬಟ್ ಈ ಸಿಂಧೂರ ಕಂಗೆಟ್ಟು ಕೈ ಎತ್ತಿದರೆ ತತ್ತರಿಸುತ್ತಾರೆ ದೇವಾನುದೇವತೆಗಳು. ಅಂತ ಶೂರನೇನು ನೀನು? ಶೂರ ಸುಕನ್ಯ, ಸೂರ ಸರದಾರನೆಂದು ನಿನ್ನಂತ ಸುಕನ್ಯರ ಮುಂದೆ ನಿಂತು ಖೋಜು ಕೊಡುವ ಹರಾಮ್ ಕೋರ ನಾನಲ್ಲ. ಈ ಸಿಂಧೂರ ಅಕ್ಕಿಯಂತೆ ರೆಕ್ಕೆ ಬಿಚ್ಚಿದರೆ ಹಾರುವನು ಗಗನಕ್ಕೆ. ಸಿಂಹದ ಸಿಡಿಲು ಮರಿಯಂತೆ ಸಿಡಿದರೆ ಈ ಸೃಷ್ಟಿಯನ್ನೇ ಮುಷ್ಟಿಯಲ್ಲಿಡಿದು ಬೀಸಾಕಬಲ್ಲೆ. ಬೆಟ್ಟ ಗುಡ್ಡವನ್ನು ಶಿವನೆತ್ತರಕ್ಕೆ ಎಸೆಯಬಲ್ಲೆ. ಈ ಸಿಂಧೂರನನ್ನು ಸಿಡಿದೆಬ್ಬಿಸುವುದು ಒಂದೇ, ಮಲಗಿದ್ದ ಗದ ಸರ್ಪವನ್ನು ಬಡಿದೆಬ್ಬಿಸುವುದು ಒಂದೇ. ನಿನ್ನಂತ ಶೂರ ಧೀರರೆಲ್ಲ ನಮ್ಮ ಅಣ್ಣ ಹೋಗ್ತಾ ಇದ್ರೆ ದಾರಿಯಲ್ಲಿ ಸಲಾಂ ಹೊಡೆದು ಸೈಡಿಗೆ ಹೋಗ್ತಾರೆ. ನಿನ್ನಂತ ಶೂರರು ಸಲಾಂ
ವಾಲಿಕೋ ಸಲಾಂ. ಲೇ ಸುಕನ್ಯಾ, ಕೆಂಗೆಟ್ಟ ಹುಲಿ ಎಂದರೆ ತಟ್ಟನೆ ನೆನಪಿಗೆ ಬರುತ್ತದೆ ದಿವಂಗತ ಮದನ್ ಕುಮಾರ್ ಖಣಾವಿ. ಉಚಿತ ಸಾಮೂಹಿಕ ಎಂದರೆ ಶ್ರೀರಾಮುಲು. ಗಂಡೆದೆಯ ರಾಜಕೀಯ ಮಹಿಳೆ ಎಂದರೆ ಇಂದಿರಾ ಗಾಂಧಿ. ಗಂಡೆದೆಯ ವೀರ ಎಂದರೆ ಸಂಗೊಳ್ಳಿ ರಾಯಣ್ಣ. ಗಂಡೆದೆಯ ವೀರ ಮಹಿಳೆ ಎಂದರೆ ಕಿತ್ತೂರ ರಾಣಿ ಚೆನ್ನಮ್ಮ. ಇಂಥ ಮಹಾನುಭಾವರಿಗೆ ಸಲಾಮಡಿದು ಶರಣೆನ್ನುತ್ತೇನೆ ವಿನಃ ನಿನ್ನಂತ ಡಿಂಗರ್ ಬಿಲ್ಲಿ ಹಣ್ಣುಗಳಿಗೆ ಸಲಾಮಡಿದು ಶರಣೆನ್ನಲಾರೋ ಈ ವೀರ ಸಿಂಧೂರ. ಸಿಂಧೂರ, ಬಾಯಿಗೆ ಬಂದ ಹಾಗೆ ಮಾತಾಡಿ ಇಂಥ ಹೆಣ್ಣನ್ನ ಕಳೆದುಕೊಳ್ಬೇಡ. ಲೇ ಸುಕನ್ಯಾ, ಹೆಣ್ಣು ಹೊಲಿದರೆ ನಾರಿ, ಮುನಿದರೆ ಮಾರಿ ಎನ್ನುವುದು ಈ ಸಿಂಧೂರನಿಗೆ ಚೆನ್ನಾಗಿ ಗೊತ್ತು. ಪರಪುರುಷನನ್ನು ತಲೆ ಎತ್ತಿ ನೋಡುವುದಿಲ್ಲ. ನಿನ್ನನ್ನೇ ಮದುವೆಯಾಗುತ್ತೇನೆ, ನಿನ್ನನ್ನೇ ಪ್ರೀತಿಸುತ್ತೇನೆಂದು ಮಾತು ಕೊಟ್ಟು ಮರುದಿನವೇ ಮತ್ತೊಬ್ಬನೊಂದಿಗೆ ಮಲಿಗೆ ಬರುವ ನಿನ್ನಂತ ಹೆಣ್ಣನ್ನು ನಂಬಲು ಅದೆಂದಿಗೂ ಸಾಧ್ಯವಿಲ್ಲ. ಸಿಂಧೂರ, ಏನು ಮಾತಾಡ್ತಾ ಇದ್ದೆ? ನನ್ನ ಪ್ರೀತಿ ಮೇಲೆ ನಿನಗೆ ಅಪನಂಬಿಕೆ. ಬೇಕಾದ್ರೆ ಕೈಯಲ್ಲಿ ಕರ್ಪೂರ ಹಚ್ಚಿ ಸಾಬೀತು ಮಾಡ್ತೇನೆ. ಲೇ ಸುಕನ್ಯಾ, ಪ್ರೀತಿಸುವ ನಿನ್ನಂತ ಸೊಬಗಿನ ಹುಡುಗಿಯರ ಕಥೆಯನ್ನು ಕೇಳು. ಕೈಯಲ್ಲಿ ಕರ್ಪೂರ ಹಚ್ಚಿಕೊಂಡು ಎರಡು ಲೇ ಸುಕನ್ಯಾ, ಪ್ರೀತಿಸುವ ನಿನ್ನಂತ ಹುಡುಗಿಯರ ಸೊಬಗಿನ ಸೋಗನ್ನು ಕೇಳು. ಮೊದಲನೆಯವನೊಂದಿಗೆ ಕೈಯಲ್ಲಿ ಕರ್ಪೂರ ಹಚ್ಚಿಕೊಂಡು ಎರಡನೆಯವನೊಂದಿಗೆ ಬೆಂಕಿ ಕೆಂಡದಲ್ಲಿ ನಡೆದು ಮೂರನೆಯವನೊಂದಿಗೆ ಉರುಳು ಸೇವೆ ಮಾಡಿ ನಾಲ್ಕನೆಯವನೊಂದಿಗೆ ಕಾದ ಎಣ್ಣೆಯಲ್ಲಿ ಕೈ ಎತ್ತಿ ಐದನೆಯವನೊಂದಿಗೆ ಬಳೆ ಚೂರಿನಿಂದ ಹೆಸರು ಬರೆದುಕೊಂಡು ಆರನೆಯವನೊಂದಿಗೆ ಅಮೆರಿಕದಲ್ಲಿ ಸೆಟ್ಲ್ ಆಗುವ ನಿನ್ನಂತ ಬಣ್ಣದ ಹೆಣ್ಣುಗಳ ಬಲಿಗೆ ಬೀಳಲು ಈ ಸಿಂಧೂರನೇನು ಮಳ್ಳು ಗುರಿಯಲ್ಲ. ಸಿಂಧೂರ, ಎಲ್ಲ ಹೆಣ್ಣುಗಳಂತೆ ನಾನಲ್ಲ. ನಾನಿನ್ನ ಮನಸಾರೆ ಮೆಚ್ಚಿದ್ದೇನೆ. ರಿಯಲಿ ಐ ಲವ್ ಯು ಸಿಂಧೂರ. ಹಾಗಾದರೆ ಸುಕನ್ಯಾ, ನನ್ನದೊಂದು ಕಂಡೀಷನ್. ಏನದು ನಿನ್ನ ಕಂಡೀಷನ್? ನಿನಗೆ ಭರತನಾಟ್ಯ ಬರುತ್ತದೆ? ಭರತನಾಟ್ಯನ ಬರೋದಿಲ್ಲ. ಹಾಗಾದರೆ ಡಿಸ್ಕೋ ಡ್ಯಾನ್ಸ್? ಡಿಸ್ಕೋ ಡ್ಯಾನ್ಸ್ ಬರುತ್ತೆ, ಹಾಡಲು ಬರುತ್ತೆ. ಹಾಡು ಹೇಳಿದರೆ ಮಾತ್ರ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತೀಯಾ? ಖಂಡಿತ. ಹಾಗೆ ಆಗ್ಲಿ, ನಿನ್ನಿಷ್ಟದಂತೆ ಆಗ್ಲಿ.
ಸಾರಿ ಸುಕನ್ಯಾ, ಹೆಣ್ಣಂದರೆ ನನ್ನ ದೃಷ್ಟಿಯಲ್ಲಿ ಚಟ ತೀರಿಸಿಕೊಂಡು ಬೀಸಾಕುವ ಬಾಳೆಹಣ್ಣಿನ ಸಿಪ್ಪೆಯಲ್ಲ. ಹೆಣ್ಣು ಈ ಜಗದ ಕಣ್ಣೆಂದು ತಿಳಿದವನು ಈ ಸಿಂಧೂರ. ರಿಯಲಿ ಯು ಗ್ರೇಟ್. ಹೆಣ್ಮಕ್ಳು ದಾರಿಲಿ ಹೊಂಟ್ರೆ ಸಾಕು, ಅವರನ್ನ ಹಿಡಿದು ಬಲತ್ಕರಿಸಬೇಕು ಅನ್ನೋರು ಎಷ್ಟೋ ಜನ. ಅಂಥದ್ರಲ್ಲಿ ನಾನೇ ನಿನಗೆ ಮೇಲ್ ಬಿದ್ದು ಪ್ರೀತಿಸು ಅಂತ ಹೇಳಿದ್ರು ದೂರ ಸರಿತೀಯಲ್ಲ. ನಿಜವಾಗ್ಲೂ ನಿನ್ನ ಮೆಚ್ಚಿದ ಸಿಂಧೂರ. ನಿನ್ನ ಹೊಗಳಿಕೆಯ ಮಾತು ಸಾಕು ಸುಕನ್ಯಾ. ಹೊತ್ತು ಮುಳುಗುವುದರೊಳಗೆ ನೀನು ನಿನ್ನ ಮನೆ ಸೇರಿಕೋ. ರೇಪ್ ಮರ್ಡರ್ ಅವೆಲ್ಲ ಓಲ್ಡ್ ಸ್ಟೈಲಲ್ಲೇ ಮಾಡಿ ಮುಗಿಸಿದ್ದೇನೆ. ಆಯ್ತು ಸರಿ ಸಿಂಧೂರ, ನಾನೇನು ಬರ್ತೇನೆ. ಆಯ್ತು, ಹೋಗಿ ಬನ್ನಿ. ನಾಳೆ ಬ್ಯಾಂಕಿನಿಂದ ಹಣ ತರುತ್ತಿರುವ ಚಕ್ರವರ್ತಿಯ ಪ್ರಾಣ ಗಗನಕ್ಕೆ ಹಾರಿ ಅವನ ಎಣ ಪಾತಾಳ ಸೇರಲೇಬೇಕು. ಲೇ ಚಕ್ರವರ್ತಿ, ಈ ಸಿಂಧೂರನು ಮಾಡುವ ಕಾರ್ಯಕ್ಕೆ ಬಿರುಗಾಳಿಯೇ ಅಡ್ಡ ಬರಲಿ. ಬೆಂಕಿ ಮಳೆ ಗೈದರೂ ಚಿಂತೆ ಇಲ್ಲ. ಮುಂದಿಟ್ಟ ಹೆಜ್ಜೆ ಹಿಂದಿಡುವುದು ಈ ಸಿಂಧೂರನ ವಂಶದಲ್ಲಿ ಬಂದಿಲ್ಲ, ಮುಂದೆ ಬರುವುದೂ ಇಲ್ಲ. ಈ ಸಿಂಧೂರ ಕಂಗೆಟ್ಟು ಕೈ ಎತ್ತಿದರೆ ಕತ್ತರಿಸುತ್ತದೆ ಆಕಾಶ, ನಡುಗುತ್ತದೆ ಭೂಮಿ. ಸುಕನ್ಯಾ, ಹೌದು, ನೀವೇನು ಈ ಕಡೆ? ಏನಿಲ್ಲ, ವಾಕಿಂಗ್ ಅಂತ ಹೊರಟಿದ್ದೆ. ಹೌದೇ? ಹಾಗಿದ್ರೆ ಲಕ್ಷ್ಮಣನ ಮನೆ ಕಡೆ ಏನಾದರೂ ನೋಡ್ತಾ ಬಂದ್ರ? ಹಾಗಾದ್ರೆ ಸುಕನ್ಯಾ, ತಾವು ಬರುವಾಗ ಲಕ್ಷ್ಮಣ ಮನೆ ಕಡೆಗೆ ಏನಾದ್ರು ನೋಡಿದಿರಾ? ಏನ್ ಮಾಡೋದು, ನಮ್ಮನೆಗೆ ಬಂದಿದ್ದ, ಇನ್ನೆಲ್ಲಿಂದ ನೋಡೋದು? ಯಾಕೆ ಅಂತ ಕೇಳ್ತಿರಲ್ಲ, ಅದೇ ಗೊತ್ತಿದೆಯಲ್ಲ, ಜೋಡಿತರ ಬಂಡಿ ಕೇಸು. ಸುಕನ್ಯಾ, ಅವರ ಹಿರಿಯಣ್ಣ ಬಸವಂತನಿದ್ದಲ್ಲವೇ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಾ? ತಮ್ಮ ಬರೋದಕ್ಕಿಂತ ಮುಂಚೆ ಅಣ್ಣನೇ ಬಂದ್ಬಿಟ್ಟಿದ್ದ. ಇರ್ಲಿ ಸುಕನ್ಯಾ, ನಾನೇ ನನ್ನ ಲಕ್ಷ್ಮಣಿಗೆ ಬುದ್ಧಿ ಹೇಳಿ ಖರ್ಚಿಗೆ ಹಣ ತರುತ್ತೇನೆ. ನೋಡಿ, ನೀವೇನು ಹೋದ್ರೆ ಆ ಕಡೆನೆ ಹೋಗ್ಬಿಡ್ತೀರಾ, ಅವರನ್ನೇ ಇಲ್ಲಿಗೆ ಬರೋ ಹಾಗೆ ಮಾಡಿ. ಅಂದರೆ ಸುಕನ್ಯಾ, ನನ್ನ ಗೆಳೆಯ ಲಕ್ಷ್ಮಣ ನೋಡಬೇಕೆಂಬ ಆಸೆ ಹೇಗಿದೆ ನಿಮಗೆ? ಮತ್ತೆ ಆಸೆ ಇರೋದಿಲ್ವೇನು ಅವರನ್ನ ನೋಡಿ ಮಾತಾಡ್ಬೇಕು ಅಂತ? ಸುಕನ್ಯಾ, ನೀವಿರುವಾಗ ನನ್ನ ಲಕ್ಷ್ಮಣ ಸುಕನ್ಯಾ, ನೀವಿರುವಾಗ ನನ್ನ ಲಕ್ಷ್ಮಣಿಗೆ ಯಾವ ಕೊರತೆ ಹೇಳು ಸುಕನ್ಯಾ. ನೋಡಿ, ನನ್ನ ಗೆಳತಿ ನಿಮ್ಮನ್ನ ತುಂಬಾನೇ ನೆನೆಸ್ಕೊಳ್ತಾ ಇದ್ದಾಳೆ ಮಾತ್ರ. ನೀವು ಬೇಕಾದ್ರೆ ಅವಳನ್ನ ಪ್ರೀತಿ ಮಾಡ್ಬೋದು, ನಾನು ಹೆಲ್ಪ್ ಮಾಡ್ತೀನಿ. ಬೇಡ ಸುಕನ್ಯಾ, ಬೇಡ. ನಾನಿಲ್ಲಿಗೆ ಬಂದಿರೋದು ಲವ್ ಮಾಡಲಿಕ್ಕಲ್ಲ, ನನ್ನ ಓದುವಿಕೆಗಾಗಿ. ಮೇಲಾಗಿ ಮೊದಲೊಬ್ಬಳು ಅಗರ್ಭ ಶ್ರೀಮಂತನ ತಂಗಿ, ನಾನೊಬ್ಬ ಕಡು ಬಡವ. ಅವಳಿಗೂ ನನಗೂ ಎಲ್ಲಿ ಹೊಂದಾಣಿಕೆ? ನೋಡಿ, ಪ್ರೀತಿ ಪ್ರೇಮಕ್ಕೆ ಬಡತನ ಸಿರಿತನ ಅನ್ನೋದಿದೆಯೇ? ಪ್ರೀತಿ ಎಂಬ ಬಟ್ಟಲಿಗೆ ಎಣ್ಣೆ ಸುರಿದು ಬತ್ತಿ ಹಚ್ಚಿದ್ರೆ ಪ್ರೀತಿ ಎಂಬುದು ಬೆಳಗ್ತಾ ಇರುತ್ತೆ, ಆ ಜ್ಯೋತಿ ಹಾಗೆ. ನೀವು ಮನಸ್ಸು ಮಾಡ್ಬೇಕಷ್ಟೇ. ಅದೆಲ್ಲವನ್ನು ಓದು ಮುಗಿದ ನಂತರ ವಿಚಾರಿಸಲಾಯಿತು. ಹಾಗೆ ಮಾತನಾಡುತ್ತಾ ಹೋಗೋಣ ಬನ್ನಿ. ಸರಿ ಬಾಬು. ಅಂದಾಗೆ ಸುಕನ್ಯಾ, ಹೋಗುವ ಮುಂಚೆ ಒಂದು ಹಾಡಾದರೂ ಆಡಬಹುದಲ್ಲ? ನೀವೆಷ್ಟಂತೆ?
Life is a love, enjoy. ಜೀವನದಾಟ ಭಾರಿ ಬೊಂಬಾಟ, ಜೀವನದಾಟ ಭಾರಿ ಬೊಂಬಾಟ. ಗತಿಯಪ್ಪ ಭಗವಂತ ಭಗವಂತ ಭಗವಂತ. ಛೇ 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 ಸಾಕು ಹೋಗ್ಬಿಟ್ರಿ. ಮೂರ್ಗಾಲಿ ಟಾಂಪು ಡ್ರೈವರ್ ಕೆಲಸ ಮಾಡಿ ಅಂತೀನಿ. ಅಲ್ಲ, ಸರಿಯಾದ ಕ್ಲಚ್ಚು ಇಲ್ಲ, ಗೇರು ಇಲ್ಲ, ಇಂತ ಹಾಳಾದ ಗಾಡಿಸಿ ಓಡಿಸಿ ನಮ್ಮ ನಾಡೆಲ್ಲ ಜೋತಾಡಕತ್ತವ್ರಿ. ಅವ್ನು ಜೋತಾಡವಲ್ರಿ. ಈ ಹುಡುಗನ ಕಷ್ಟ ಸುಖ ಕೇಳಕ್ಕ ಯಾವ ಹುಡುಗಿನ ಮುಂದೆ ಬರೋದ್ರಿ. ಅಲ್ಲೋ ಯಾವ್ದು ಪೋರಿ ಬರಕೈತಿ ಬರ್ಲಿ. ಯಾರು ನೀನು ರೋಜಾ ಹೂವೇ, ತಂಡಿ ತಂಡಿ ಹಾಡಾಗ ಮದುವೆಗೆ ಬಯಸು ಎಲ್ಲೆಲ್ಲೇ ಹತ್ತಿ ಬಾರ ನಿಚ್ಚಿಡ್ಗಿ
ಸೆಟಗೊಂಡಿಗೆ ನಾ ಗೆಳತಿ ನನ್ನ ಮಾರಿ ನೋಡಕ ಬರವಲ್ಲಿ ನಾ ಗೆಳತಿ ನನ್ನ ಮಾರಿ ನೋಡಕ ಬರವಲ್ಲಿ ಹಬ್ಬದ ನೀವು ಮಾಡಿ ಮಾರಿ ನೋಡಕ ಅಯ್ಯೋ ಕಚ್ಚಿ ಕಳಿತಿರಪ್ಪ ನಂದು ಕಚ್ಚಿ ಕಳಿತಿ ಡಿಕ್ಕಿ ಹೊಡಿ ಬಾರ ಆಮೇಲೆ ಬಿಕ್ಕಿ ಹೊಡೆದಂಗೆ ಮತ್ತೆ ಏನು ಉಳಿತ ಹೊಡಿಬೇಕು ನಾನು ಕುಡಿ ಕೊಡಿಬೇಕಿನ್ನ ಇದು ಹೊಡೆದಾಗ ಡಿಕ್ಕಿ ಹೊಡೆದು ಯಾಕೆ ಹುಡುಗ ಮೈಯಾಗ ಅಯ್ಯೋ ನನ್ನ ಕಚ್ಚಿ ಕಳಿತಿರೋ ಯಪ್ಪ ನನ್ನ ಕಚ್ಚಿ ಕಳೆದು ನನ್ನ ಕುಡಿಕೆ ಹೊಡಿತ್ರಿ ನನ್ನ ಕುಡಿಕೆ ಹೊಡಿತ ನಿನ್ನ ಕಚ್ಚಿ ಕಲ್ಲಿದೆ ಯಾವ್ದೇ ರೆಡಿ ಮಾಡಿ ಏಯ್, ನೀ ಯಾವನ? ಎಲ್ಲಿ ಬರೋ ಮಿಸ್ ಹೋತ್ರ ಗಂಡಸ್ ಕಾಣೋದಿಲ್ಲನ ಯಾಕ ನೀನ್ ಕುಡಿ ಕೊಡ್ ಕೈಯಾಗ ಕೊಡ್ಲ ನಿನಗೆ ಈ ತರ ಒಂದು ಮ್ಯಾಟ್ರಿ ನಮಗ್ ಗೊತ್ತಿಲ್ವಲ್ಲ ಇವತ್ತ ಗೊತ್ತಾಗತ್ತಿದ್ದಾನ ನನಗೂ ಕಳ್ಳ ಡ್ರೈವರ್ ಮಳ್ಳ ಡ್ರೈವರ್ ಸುಳ್ಳು ಡ್ರೈವರ್ ನೀನು ಬಂದ ನಾನು ಡಿಕ್ಕಿ ಹೊಡೆದು ನಿನ್ನ ಕುಡಿಕೆನೆಲ್ಲ ಹೊಡೆದು ಮತ್ತೆ ಇಲ್ಲದನ್ನೆಲ್ಲ ನನಗೆ ಮಾತಾಡ್ತೇನೆ ಓ ಡ್ರೈವರ ಒಮ್ಮೆ ನೀನ್ ಗಾಡಿಗೆ ಹಚ್ಚಾರ ನೋಡ ನಿನಗೆ ಗೊತ್ತಾಗುತ್ತೆ ಈ ಡ್ರೈವರ್ ಕೆಪಾಸಿಟಿ ಏನಂತ ಅಯ್ಯಯ್ಯಯ್ಯಯ್ಯಯ್ಯ ನನ್ನ ಗಾಡಿಯಾಗ ಹತ್ತಿಸ್ಕೊಳ್ಳೋ ನಾನು ಸೂರ ಮೊದಲ ಚಂದಾಗಿ ಪ್ಯಾಸೆಂಜರ್ ಜೊತೆಗೆ ಹೆಂಗ ಮಾತಾಡಬೇಕು ಅವ್ರ ಜೊತೆಗೆ ಹೆಂಗ ನಿಂದಿರ್ಬೇಕು ಅನ್ನೋದನ್ನ ಕಲ್ಕೋ ಆಮೇಲೆ ಅದು ಹೆಂಗ ನಾನು ಗಡಿಗೆ ಕೈ ಹಚ್ತೇವೆ ನಾನು ನೋಡ್ತೀನಿ ಅಂತ ಅಲ್ಲ ನನ್ನ ಹೆಸರು ಸುಂದರ ಅಂದ್ರೆ ನಿನ್ಗೆ ಹೆಂಗ್ ಗೊತ್ತು ಯಾರು ಏನಂತ ನಿನ್ಗೆ ಗೊತ್ತಾಗ್ಲಿಲ್ಲ ಅಯ್ಯಯ್ಯೋ ನಾನು ಬೇರೆ ಯಾರು ಅಲ್ಲ ಬೆಳಗ್ಗೆ ತಲೆ ಮೇಲೆ ಗಡಿಗೆ ಹೊತ್ತು ಮೊಸರು ಬೇಕೇನ್ರಿ ಮೊಸರು ಯಾರಿಗೆ ಬೇಕ್ರಿ ಬೆಳ್ಳಿ ಮೊಸರು ಅಂತ ಒದರ್ತಿದ್ರಲ್ಲ ನಾನೇ ಕುರ್ಕುರಿ ಅದಾವೇನ್ರಿ ಇಲ್ಲ ನಮ್ಮ ಮೊಸರು ಮಾರ ಅಯ್ಯೋ ನೀನ ನಮ್ಮ ಹಳೆ ಬುಟ್ಟಿ ಕೂದಲ್ ಅದಾವೇನ್ರಿ ಓ ನಾನ ಹಳೆ ಬುಟ್ಟಿ ನೀನು ಹಳೆ ಬಕೆಟ್ ಬಾ ಕೆಟ್ಟ ಚಂದ ಹೇಳ್ದ ನೋಡು ಅಂತೂ ನೀನು ನಮ್ಮ ಪುಟ್ಟ ಕೈ ಹಿಡ್ತಿ ಅಂದಂಗ ಆಯ್ತು ಬುಟ್ಟ್ಯಾಗ ದಿನಾಲ್ ಕೈ ಇಡ್ಬೇಕಂತ ಸಾಕಷ್ಟು ಪ್ರಯತ್ನ ಮಾಡ್ತೀನಿ ಆದ್ರೆ ನಿನ್ನ ಸೀಟ್ ಫುಲ್ ಆಗಿರ್ತಾವ ನಾವೇನು ರಿಸರ್ವೇಶನ್ ಮಾಡ್ಬೇಕಂತ ಹೇಳುದು ಆನ್ಲೈನ್ ಬುಕಿಂಗ್ ಮಾಡ್ತೀನಿ ಓ ನೀವು ಆನ್ಲೈನ್ ಬುಕಿಂಗ್ ಮಾಡ್ತೀರಾ ಆನ್ಲೈನ್ ಬುಕಿಂಗ್ ಏನ್ ಮಾಡೋದು ಬೇಡ ಈಗ ಸಂದರ್ಸ್ಕೊಂಡ್ ಒಂದ್ ರೌಂಡ್ ಸಿಂಗ್ ಹೋಗ್ಬಿಟ್ರೆ ಗೊತ್ತಾಗುತ್ತೆ ನೀನ್ ಪವರ್ ಎಷ್ಟೈತಿ ಅಂತ ಚಾನ್ಸ್ ಹಾಕಿಲ್ಲ ಒಂದ್ಸರಿ ನಿಮ್ ಗಾಡಿ ಒಳಗೆ ನಾನು ಕುದಿಸ್ಕೊಂಡು ಮಾಡಿಸ್ಕೊಂಡ್ ಬರ್ತೀರಾ ನೀನ್ ಊರಿಗೆ ಯಾಕ ನಿಮ್ ಮನೆಗೆ ಬಿಡ್ತೀನಿ ಗಾಡಿ ಗಾಡಿ ಗೇರ ನನ್ನ ಮನೆಗೆ ಬಿಡುವಷ್ಟು ಈ ನಿನ್ನ ಗಾಡಿಗೆ ತಾಕತ್ತೈತಾ ಇರುದೇನ್ ಮಾಡಿ ತಾಕತ್ ನೀನ್ ಒಂದ್ ಗಟ್ಟಿ ಮನಸ್ಸು ಮಾಡಿ ನಾನು ಕೂಡ ಖಾಲಿ ಐತೆ ಅಂತ ಹೇಳಿ ನೋಡು ಈ 3 ಗಾಡಿ ಟ್ರಾಮ್ ಟಮ್ ಕೆಪಾಸಿಟಿ ನಿಮಗೆ ಗೊತ್ತಾಗತ್ತೆ ಓ ನನ್ ಟಮ್ ಟಮ್ ಹಾಗಾದ್ರೆ ನೀನು ಟಮ್ ಟಮ್ ಅನ್ನ ನನ್ನ ಮನೆಯವರೆಗೂ ಬಿಡ್ತೀಯಾ ಅದ್ರೊಳಗೆ ನಾನು ಕುಂದ್ರಿಸ್ಕೊಂಡು ಹಾಗಾದ್ರೆ ಈ ಗಾಡಿ ಹತ್ತು ಬೇಗ ಮತ್ತೆ ಆಗ್ತಾಳ ಅಯ್ಯ ಹಂಗಾದ್ರೆ ನೀ ಚಾವಿ ತುರುಕಿ ಚಾಲು ಮಾಡೋದು ಅಲ್ಲ ತಡ
ನೋಡ್ ನಿನ್ನ ಅತ್ತೆ ಕುಂದಿರ್ತೀನಿ ನಾನು ಹೆಂಗ್ ಕುಂದಿರ್ತೀನಿ ಅಂತ ಎಲ್ಲ ಮಾಡಿ ಗಾಡಿನ ಇದೇ ಒಳಗೆ ಒಮ್ಮದ ಕುಡಿಯೋ ಅಂತ ಆ? ಆ? 9 ಅಲ್ಲೆಲ್ಲ ಏನಲ್ಲೇ ನೋಡ ಬಳ್ಳೆವ ಬಳ್ಳೆಲ್ಲ ಅಂದ್ರೆ ಕೇಳೋದಿಲ್ಲ ನೋಡ ನಾನು ಏನ್ ಹೇಳಿ 9 ಕೊಡಿ 9 ಯಾಕೆ ಪಾಪ ಕಂಡ್ಯಾಗ ಕುಂತಿರ್ತಾವ ಬೆಚ್ಚಗೆ ಮಾಡ್ಬೇಕು ಹುಡುಗರು ಸಾಗ ಮೂಲಕ ಅಯ್ಯ ತಂಡ ಎತ್ಕೊಂಡು ಬೆಚ್ಚಗಾಗಿ ನೋಡಲ್ಲ ಹೆಂಗ್ ಮಕ್ಕಳು ಕೆಲಸ ಗಟ್ಟಿ ಅನ್ನೊಂದು ಯಾರು ನೀನು ಎದ್ರೇನ್ರಿಪ್ಪ ಎಲ್ಲಾರು ಹೆಸರದಿರಾ ಅವ್ರು ಎದ್ದು ಕುಣ್ಯಾರ ಯಾರು ಹೌದು ನಾ ಕುಣಿತೀನಿ ನೀ ಕುಣಿತ ಇಲ್ಲ ಅಂತ ನೋಡಕತ್ತಾರ ಹಾ ಹೌದು ನಾ ಕುಣಿತೀನಿ ನೀ ಕುಣಿಲಿಲ್ಲ ಅಂದ್ರೆ ನಾ ಸುಮ್ಮನೆ ನಿಂದ್ರಕ್ಕೆ ನೋಡ ಟ್ರೈ ಇಲ್ಲ ಮಾಡಬೇಕು ಆದಷ್ಟು ಟ್ರೈ ಮಾಡ್ತೀನಿ ಅಂತ ನಿಂಗೆ ಮಾಡಿದ್ರೆ ಮತ್ತೆ ನಾವು ಹೋಗಿ ಎಲ್ಲಿ ಟ್ರೈ ಮಾಡಿ ನಮ್ದು ಹಳೆ ಗಾಡಿ ಅಲ್ಲ ಅದು ಟ್ರೈ ಮಾಡಿಸ್ತೇವೆ ಹಳೆ ಗಾಡಿ ಗ್ಯಾರಂಟಿ ಗಾಡಿ ಒಳಗೆ ಹಾಗಾದ್ರೆ ಈ ಗಾಡಿ ಒಳಗೆ ಡೀಸೆಲ್ ಖಾಲಿ ಆಗಿದೆಯಾ ಹಂಗಲ್ಲ ಹಂಗಲ್ಲ ಸೋರಿ ಸೋರಿ ಎಲ್ಲ ಖಾಲಿ ಆಗಿದೆ ಗಾಡಿ ನೀವೆಲ್ಲ ಮೋಟರ್ ತರ್ತಿದ್ರಿ ಟ್ಯಾಕ್ಟರ್ ತರ್ತಿದ್ರಿ ಅವಕ್ಕೆ ಏನು ಗ್ಯಾರಂಟಿ ಇದ್ದಿಲ್ಲ ಅಷ್ಟು ಗ್ಯಾರಂಟಿ ಮೇಲೆ ಓದಿದ್ವು ನೀ ಎಲ್ಲಿಗೆ ಹೊಡಿತಿ ಅಲ್ಲಿ ಓದಿದ್ದು ಓ ಅಂದ್ರೆ ಈಗ ಗಾಡಿ ತಗೊಂಬಕ್ ಹೋದ್ರಲ್ಲ 2 ವರ್ಷ 3 ವರ್ಷ 5 ವರ್ಷ ಗ್ಯಾರಂಟಿ ಹಂಗಾಗಿತ್ತು ಹಂಗಲ್ಲ ನಮ್ದು ನಮ್ಮ ಗಾಡಿ ಎಲ್ಲಿಗೆ ಬರ್ತದೆ ಹೋಗಿ ಬಿಡಪ್ಪ ಮ್ಯಾಟ್ರಿಗೆ ಬಂದ್ಬಿಡೋಣ ಈಗ ನಿನ್ನ ಗಾಡಿ ಎಷ್ಟು ವರ್ಷ ಓಡ್ತೈತೆ ಅದನ್ನ ನನಗೆ ನಾನು ನೋಡ 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 ಅಲ್ಲಿ ನಮ್ಮ ಗಾಡಿ ಎಲ್ಲಿ ಓಡಕ್ಕೆ ಅಲ್ಲಿ ಓಡಕ್ಕೆ ಏನು ತಿಳಿಸ್ಬೇಕು ಹೋಗೋಣ ಬಗ್ಗೆ ಹಂಗಲ್ಲ ನಡಬರಕ ದಮ್ಮತ್ತೆ ನಿಂತಂದ್ರೆ ನಾ ಕೇಳೋ ಮಗಳ ಮಾಡ್ತಾರೆ ಆದಷ್ಟೇ ನೋ ಟ್ರೈ ಐ ಟ್ರೈ ಯಾಕಂದ್ರೆ ನಿಮ್ಗೆ ಗ್ಯಾರಂಟಿ ಮಾಲ್ ಅಲ್ಲ ಹಂಗಾಗಿ ನೀವು ಭಾಳ ನಡೆಯಂಗಿಲ್ಲ ಏನದು ನಿಮ್ ಗ್ಯಾರಂಟಿ ಮಾಲ್ಗಳಲ್ಲ ಹಾ ನಿಮ್ ಗಾಡಿ ಗ್ಯಾರಂಟಿ ಇಲ್ಲ ನಮ್ಮ ಗಾಡಿ ನೀವು ಎಷ್ಟು ಓಡ್ತಾರೆ ಕೊರೋನಾ ವೈರಸ್ ಇರ್ಬೇಕು ನೋಡು. ಅದಕ್ಕೆ ಒಂದು ಸ್ಪೀಡು ನಮ್ಗೆ ಲೋ ಸ್ಪೀಡ್ ಅಷ್ಟೇ ಲೂ ಸ್ಪೀಡ್ ಆದ್ರೆ ಹೆಂಗೋ ಗೊತ್ತಾ ನೀ ಅಲ್ಲೇ ಓಡಿ ಬರುತ್ತೆ ನಾ ಅಲ್ಲಿ ಹೋಗಿರ್ತೀನಿ ಮುಂದೆ ಬಾಳೆ ಕಾಯಕತ್ತಾರ ಅಲ್ಲ ಅವ್ರು ಕಾಯಕತ್ತಾರ ನಿಜ ಆದ್ರೆ ನನ್ನ ಗಾಡಿ ಸ್ಲೋ ಆಗಕತ್ತಿಲ್ಲ ಏನ್ ಮಾಡ್ಲಿ ಚಾರ್ಜ್ ಮಾಡೋ ಎಲ್ಲ ನಿಮ್ ಕೈಗೆ ಐತಲ್ಲ ಚಾರ್ಜ್ ಮಾಡ್ಲೆ ಇದನ್ನ ಬಾ ಅಂದ್ರೆ ದೂರ ಪಿಕಪ್ ಗಾಡಿ ತಗೊಳಲ್ಲ ಒಂದ್ ಸ್ವಲ್ಪ ಚಾರ್ಜ್ ಕೊಡ ಮೇಲೆ ಸಿಸ್ಟಮ್ ಇಲ್ಲ ಗಾಡಿ ಹೊಡ್ಬೇಕಿಲ್ಲ ಚಾರ್ಜ್ ಎಲ್ಲ ಚಾರ್ಜ್ ಆಯ್ತು ಎಬ್ಸ್ ಒಂದು ಕೆಲಸ ನಾನೇ ಎಬ್ಬಿಸ್ತೀನಿ ನಾನೇ ನೀನು ಸೇರ್ಕೊಂಡು ಇಬ್ರು ಕೂಡ ಎಬ್ಸೋಣ ಇಲ್ಲ ಚಾ ಕೊಡ್ರಿ ನಾವೇನೋ ಮಾತಾಡ್ತೀವಿ ಕೆಂಪನ ಬಣ್ಣ ಹಚ್ಚಿ ಎಬ್ಬಿಸಲ ದೂರ ಅಂದರ ಮುಖ್ಯಾಗೆ ಕುಣಿತು ಹೊಡಿತನ ಪಿಲ್ಲ ಕುಣಿತಾಳೋ ಮದ್ದಾಳ ಹುಡುಗಿ ಪದಪದಿ ಒಂದು ಬರಿತಾರ ಮಿತಿಯಾಲೆ ಕಣ್ಣು ನೋಡಿ ಹೆದರಿ ಒಂದೈತಿ ಮುಂದು ಪದ
ಒಂದೊಂದು ತಾರ ಕಣ್ಕೈತೋ ಈ ತೀರ ಸೋನೈತಾನಿ ಸೋನೈತರ ತೀರ ಸೋನೈತಾನಿ ಸೋನೈತರ ತೀರ ಕೊಡ್ಕೊಡ್ ಚಾ ಕೊಡ್ರಿ ಕೈ ಬಿಡು ಸರ್. ಮಾಮ ಆಯ್ತೋ ಇಲ್ಲೋ ಮಾಮ ಹಿಡಿ ಜಗ್ಗಾಡಿದ್ರೆ ಅದು ಎತ್ತವು ಮಿಶ್ರಣ ಬಂದವ ಐದು ಬಿಡೋದು ಮುಂದೆ ತೋರ್ಸಾರಲ್ಲ ಅವ್ರಿಗೆ ಎಲ್ಲಿ ಸಮಯ ಸಂದರ್ಭ ಬೀಳುತ್ತಾವ ಅಲ್ಲೇ ಅವಾಗ ಯಾಕೆ ಮಾಮ ಸಾಕ್ಬಿಟ್ಟೆ ಕರೆ ಹೇಳಿ ನೀ ಏನು ಕುಡಿದು ಬಂದೆ ಕರೆ ಹೇಳಿ ಹಾ ಹಾ ಏನ್ ಕೊಡೋದು ನೀ ಯಾವಾಗ ಹಳ್ಳೆಲೆ ಬಳ್ಳೆಲೆ ಮಾತಾಡಕತ್ತಿದ್ದೆ ಆಗ ಮಯ ಕರ್ಮನ್ನು ಹೋಗ್ಯಾರ ಅಂತೇಳಿ ಕರೆ ಹೇಳಿ ಯಾಕೆ ಕುಡಿದು ಬಂದೆ ಕರೆ ಹೇಳಿ ಓ ಮೈ ಗಾಡ್ ಬಾಟ್ರು ಎದಕ್ಕೆ ಹಾಕತ್ತೆ ನೋಡು ಅಲ್ಲಿ ನಮ್ಮ ಗುಂಡಪ್ಪ ಕೇಳು ಆ ಇದು ಗಡಿಗೆ ನೀ ಏನೋ ಮಾತಾಡು ಒಟ್ಟ ಮಾತಾಡ್ಬೇಡ ನಮಗ ಹಂಗಂದ್ರೆ ಆಗಿಬಿಡುದಿಲ್ಲ ಮಾಮ ಕೃಷ್ಣ ಜಗನ್ನಾಥ ಪ್ರೇಮಾನಂದ ವಿಷಯ ಹೇಳ್ತಾನೆ ಹೇಳಂಗಿಲ್ಲ ಮಾಮ ಐ ಲವ್ ಯು ಮಾಮ ಐ ಲವ್ ಯು ಮಾಮ ಸುಮ್ರಿ ಅಂದೆ ಮಾಮ ಇಡತನ ಮಾಡಿ ಸಮಾಧಾನ ಆಗಲಿಲ್ಲ ಇನ್ನೊಂದ್ಸಲ ಮಾಡೋಣ ಬೆಳ್ತಾನಿದ್ರೆ ಏನದು ಬೆಳತಾನೆ ಸಿದ್ಧ ಮಾಡ್ತೀವಿ ಬೇಕಾದಾಗಿರ್ಲಿ ಮಾಮ ಬೆಳತನ ಇರೋದ ಬೇರೆ ಯಾವಾಗಲೂ ಹಂಚಿಕಾಯ್ದಾಗ ಇಟ್ಟು ಬಿಟ್ರೆ ಮಾತ್ರ ಜಾಸ್ತಿ ಆಗೋದು ಕಾಯಿಲಾದಾಗ ಅದ್ರ ಮೇಲೆ ಬೇಕಾದಟ್ಟು ಉಳ್ಳಾಡಿದ್ರೆ ಏನು ಆಗುದಿಲ್ಲ ಅದನ್ನ ತಿಳಿಸ್ಕೊಡಕತ್ತೀನಲ್ಲ ಸಮಯ ಸಂದರ್ಭ ಅವಾಗೆಲ್ಲ ಮಾಡ್ತಾರೆ ಎಲ್ಲ ಮಗಲ್ಲ ಸಮಯ ಬರ್ಬೇಕು ಅಷ್ಟೇ ನಿಮಗೆ ನಾನು ಎದುರು ಮಗಳಲ್ಲ ನಾನು ಎದುರು ಮಗಳಲ್ಲ ನಾನು ಎದುರು ಮಗಳಲ್ಲ ಮಾಮ ಹುಡುಗಿರಂದ್ರೆ ಮಾಮ ಹಿಂಗ ಅರ್ಧರ್ಧ ಎಬ್ಬಿಸಿ ಬಿಡ್ಬೇಕು ನಮ್ಮ ಹುಡುಗರು ಸಲ ಏನೋ ಸ್ವಲ್ಪ ಮನೋರಂಜನೆ ಕೊಡ್ತಾರೆ ಅಷ್ಟೇ ಅಷ್ಟೇ ಪೂರ್ತಿ ಯಾಕೆ ಬಾಟ ಹುಡುಗರು ನೋಡಿ ಸ್ವಲ್ಪ ಇರಲಿ ಹಂಗಂತೀಯ ಅಂದ್ರೆ ಸ್ವಲ್ಪ ಇರಲಿ ಅಭಿಮಾನ ಎಲ್ಲ ನಿನ್ನ ಕಡೆ ತಗೊಂಡು ಸ್ವಲ್ಪ ಇರಲಿ ಅಷ್ಟೇ ಮಾಮ ನನ್ನ ಗ್ಯಾರೇಜಿದಾಗ ಬಿಡಬಾರ ನಿನ್ನ ಗಾಡಿ ಮಾಮ ನನ್ನ ಗ್ಯಾರೇಜಿದಾಗ ಬಿಡಬಾರ ನಿನ್ನ ಗಾಡಿ ಹೋಗುನ್ನಡಿ ಹಳ್ಳದ ದಂಡ್ಯಾಗ ಹೋಗುನ್ನಡಿ ಕೊಬ್ಬರಿ ಮ್ಯಾಗಿಂದ ಮ್ಯಾಗ ಕೆಳಗಿಂದ ಕೆಳಗ ಮ್ಯಾಗಿಂದ ಮ್ಯಾಗ ಕೆಳಗಿಂದ ಕೆಳಗ ಎಲ್ಲಿ ನೋಡಿದಲ್ಲಿ ಮಾಮ ಕೊಲ್ಲ 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 ಎಲ್ಲಿ ನೋಡಿದಲ್ಲಿ ಕಲ್ಕೊಂಡಿ ಕೆಟ್ಟ ಚಾಳಿ ಕೆಟ್ಟ ಚಾಳಿ ಅಕ್ಕ ಚಿನ್ನದ ಬಿಡಬಲ್ಲಿ ಸಿಗಬಲ್ಲಿ ನೀರಿಗೆ ಬರಬಲ್ಲಿ ಹೆಂಗಿದ್ದೆ ಹೆಂಗಾಗೋದೆ ನನಗಿಂತ ರಾಮೋ ರಾಜ ಹೆಂಗಿದ್ದೆ ರಾಮೋ ರಾಜ ನನ್ನ ಗಂಡನಿಯಾಗಿ ಮಲಗಿದೆಯೋ ಮಲ್ಲಿಗೆ ಹೂವ ಒಳಗನೆ ಜಾರಿಯಾವ
ಇನ್ನೊಂದು ಕಾಪಿ ಮಾಡ್ತಾನೆ ಇಲ್ಲ 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 ಇವು ಮಾರ್ಕಸ್ ಕೊಡಂಗಿಲ್ಲ ನಾನು ನೋಡಲ್ಲ ಎಷ್ಟು ಸಂತಿಗೆ ಬಂದಾಗ ಕಿತ್ತಾಕೋ ನನಗೆ ನಟಿ ಸಂತಿಗೆ ಬಂದಾಗ ಕಿತ್ತಾಕೋ ನನಗೆ ನಟಿ. ನನ್ನ ಮಾರಿ ನೋಡ ಮನಸ್ಸಿನಾಗ ಕಾಲಿ ಕಾಲಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ಗಾಳಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ಗಾಳಿ ಇನ್ಮೇಲಿಂದ ನೀನ ನನಗ್ ಜೋಡು ನಾನು ನಿನಗ್ ಜೋಡು ಮಲ್ಲಿಗೆ ಸಂಪಿಗೆ ನನಗೆ ನೋಡಲ್ಲ ನೀನಲ್ಲ ಮಾಲಿಕ ನೀನಲ್ಲ ಮಣಿ ಮಾಲಿಕ ನೀನಲ್ಲ ಕರಿಮಣಿ ಮಾಲೀಕ ನಾನಲ್ಲ ಕರಿಮಣಿ ಮಾಲೀಕ ನಾನಲ್ಲ ಸಾಕ ನನ್ನ ಕಂತೆ ಎಷ್ಟು ದಿನದ ಹೊಂದಾಗಿ ಎಷ್ಟು ದಿನ ಹೊಂದಾಗಿ ರಾಹುಲ್ಲ ರಾಹುಲ್ ಇರ್ತಾರೆ ಎಲ್ಲೋ ಯಾರು ನೀನು ಯಾರು ನೀನು ಎಲ್ಲಿಗೆ ಹೋಗುವೆ ಮಾಮ ನನ್ನ ಕುಡುಗಿ ತಗೋ ಹೋಗ ಒಂದ್ ಸ್ವಲ್ಪ ಚಾರ್ಜ್ ಆಗಿ ಬರೋಣ ಇಲ್ಲ ನಾನು ಒಂದೆರಡು ತಗೊಂಡ ಬರ್ತೀನಿ ಬಾ ನಿನ್ ಜೊತೆಗೆ ಈಗ ತುಂಬಿಸ್ಕೊಂಡ್ಬಿಡ್ತೀನಿ ಮುಗಿಸ್ಕೊಂಡ್ಬಿಡು ಬಾ ಅಲ್ಲೇ ಬಾ. ಇದೇನ್ರಿ ಇಷ್ಟೊತ್ತಾದ್ರೂ ಇನ್ನೂ ಹೊಲದಾಗ ಕೆಲಸನ ಮಾಡಕತ್ತಿರಲ್ಲ ಸುವರ್ಣ ಈಗ ಬಂದಿಯಾ ಹೌದು ರೀ ಈಗ ತಾನೇ ಬನ್ನಿ ತೆಗೆದುಕೊಳ್ಳಿ ಮಜ್ಜಿಗೆಯನ್ನ
ರೀ, ಇಂದು ತವರು ಮನೆ ನೆನಪಾಗ್ತಾ ಇತ್ತು ಅಷ್ಟೇ. ಹುಚ್ಚಿ ತವರಿನ ಕಡೆ ನೆನೆಸುತ್ತಾ ಈ ರೀತಿ ಅಳತುಕೊಂಡರೆ ಸತ್ತವರ ನಿನ್ನ ತಂದೆ ತಾಯಿಗಳು ಮರಳಿ ಬರುತ್ತಾರೆಂದು ತಿಳಿದುಕೊಂಡಿದೆಯಾ? ಬಿಡು ಅದೆಲ್ಲವನ್ನು. ತಂದೆ ತಾಯಿಗಳನ್ನ ಕಳೆದುಕೊಂಡ ನನ್ನಂತ ಅನಾಥ ತಬ್ಬಲಿಗಳಿಗೆ ವೇದನೆ ಏನು ಎಂಬುದು ಅನುಭವಿಸುವವರಿಗೆ ಮಾತ್ರ ಗೊತ್ತಾಗುತ್ತೆ. ತಂದೆ ತಾಯಿ ಇಲ್ಲದಿದ್ದರೆ ಏನಾಯಿತು ಸುವರ್ಣ? ನಿನ್ನ ತಂದೆ ತಾಯಿ ಎಲ್ಲ ಸ್ವರೂಪ ನಾನಾಗಿ ನಿನ್ನನ್ನು ನೋಡಿಕೊಳ್ಳುತ್ತಿಲ್ಲವೇ? ನಿನಗೇನಾದರೂ ನನ್ನ ಮನೆಯಲ್ಲಿ ಕಡಿಮೆಯಾಗಿದ್ದರೆ ನನ್ನ ಕೇಳು. ಛೇ, ಇಲ್ಲ ರೀ, ನಿಮ್ಮ ಮನೆಯಲ್ಲಿ ನನಗೆ ಯಾವ ರೀತಿನೂ ಕೊರತೆ ಆಗಿಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಆ ಶಿವನ ಸ್ವರೂಪವೇ ನೀವು ನನ್ನ ಪತಿಯಾಗಿ ದೊರೆತಿದ್ದೀರ. ಅಂದಮೇಲೆ ನನಗೆ ಯಾವ ಕೊರತೆಯೂ ಆಗಿಲ್ಲ. ಹಾಗಲ್ಲ ಸುವರ್ಣ, ನಿನಗೆ ಬೆಳ್ಳಿ ಬಂಗಾರ ಕೊರತೆ ಇದ್ದರೆ ನನ್ನ ಕೇಳು, ನಾನು ತಂದು ಕೊಡುತ್ತೇನೆ. ಒಟ್ಟಿನಲ್ಲಿ ನೀನು ನಗನಗದ ಸುಖವಾಗಿರಬೇಕೆನ್ನುವುದೇ ನನ್ನ ಆಸೆ. ನಮ್ಮಂತ ಬಡವರು ಸುಖವಾಗಿ ಬಾಳ್ಬೇಕಂದ್ರೆ ಆ ದೇವ್ರ ಹತ್ರ ಬೇಡ್ಕೊಂಡು ಬಂದಿರ್ಬೇಕ್ರಿ. ಅಂದರೆ ಮದುವೆಯಾಗಿ 8 ವರ್ಷ ಕಳೆದರೂ ಕೂಡ ನಮಗೆ ಮಕ್ಕಳಾಗಲಿಲ್ಲ ಎಂಬ ಕೊರತೆ ಏನಿದೆ? ಅಲ್ಲರಿ, ಹೆತ್ತ ಮಗನಂತೆಯೇ ನನ್ನ ಮೈದುನ ಲಕ್ಷ್ಮಣ ಇರಬೇಕಾದ್ರೆ ಮಕ್ಕಳ ಕೊರತೆ ನನಗೆ ಯಾಕ್ರಿ? ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನನ್ನ ಹೆತ್ತ ಮಗನೇ ಲಕ್ಷ್ಮಣ ಅಂತ ತಿಳಿದುಕೊಂಡು ನಡೀತಾ ಇದ್ದೀನಿ. ನೋಡು ಸುವರ್ಣ, ಮಕ್ಕಳೆನ್ನುವ ಪದ ಪೇಟೆಯಲ್ಲಿ ಸಿಗುವ ವಸ್ತು ಅಲ್ಲ. ಮಕ್ಕಳೆನ್ನುವ ಭಾಗ್ಯ ದೇವರು ಕೊಟ್ಟವರ. ಆ ದೇವರ ಕಣ್ಣು ತೆರೆದರೆ ನಮ್ಮ ಬಾಳು ಬಂಗಾರವಾಗಿ ನಿನ್ನ ಕನಸು ನನ್ನ ಸಾಗುವುದರಲ್ಲಿ ಸಂದೇಹವಿಲ್ಲ. ನಿಮ್ಮ ಜೊತೆ ಮಾತನಾಡ್ತಾ ನಿಂತ್ರೆ ಸಮಯದ ಪರಿಜ್ಞಾನವೇ ನನಗೂ ಇರೋದಿಲ್ಲ. ಅದಿರ್ಲಿ, ಇಂದು ಯಾವ ಅಮಾವಾಸ್ಯೆ ನೀವೇ ಹೇಳಿ? ಸುವರ್ಣ, ಇಂದು ಎಳ್ಳಮಾವಾಸ್ಯಲ್ಲವೇ? ಎಲ್ಲ ರೈತರು ಜೋಡಿ ಎತ್ತಿನ ಚಕ್ಕಡಿಯನ್ನು ಹೊಡೆದುಕೊಂಡು ತಮ್ಮ ತಮ್ಮ ಹೊಲಗಳಿಗೆ ಹೋಗಿ ಭೂತಾಯಿಯೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವ ಶುಭ ದಿನ. ಅದರಂತೆ ನಾವು ಇಂದು ಎಳ್ಳ ಅಮಾವಾಸ್ಯೆ ಈ ಭೂಮಾತೆಯೊಂದಿಗೆ ಆಚರಿಸಿ ಸಂಭ್ರಮಿಸಬೇಕೆಂಬುದೇ ನನ್ನ ಆಸೆ. ಹಾಗಾದರೆ ಬುತ್ತಿಯನ್ನು ಬಿಟ್ಟು ಪೂಜೆ ಮಾಡಿ ಸ್ವರ್ಗ ಚೆಲ್ಲೋಣ. ಹಾಗೆ ಆಗಲಿ. ಭೂಮಿ ತಾಯಿಯೇ ನಮ್ಮಯ್ಯ ಉಸಿರು, ನಮ್ಮ ಬಾಳಿನ ಅತಿದೇವತೆ. ಭೂಮಿ ತಾಯಿಯೇ ನಮ್ಮಯ್ಯ ಉಸಿರು, ನಮ್ಮ ಬಾಳಿನ ಭಾಗ್ಯದೇವತೆ, ಭಾಗ್ಯದೇವತೆ. ಕೆಸರಲ್ಲಿ ದುಡಿಯುವನು ಮೊಸರನ್ನ ಉಣ್ಣುವನು, ಹಸನಾದ ಫಲ ನೋಡಿ ಖುಷಿಯಾಗಿ ನಗುವ ರೈತ. ಸುವರ್ಣ, ರೀ, ನಾನು ಹುಲ್ಲಲಿಗೆ ಎನ್ನುತ್ತೇನೆ, ನೀನು ಸರಮಲಿಗೆ ಎನ್ನು. ಸರಿ ರೀ. ಕೆಸರಲ್ಲಿ ದುಡಿಯುವನು ಮೊಸರನ್ನ ಉಣ್ಣುವನು, ಹಸನಾದ ಫಲ ನೋಡಿ ಖುಷಿಯಾಗಿ ನಗುತ್ತಿಯನು. ಹಸನಾದ ಫಲ ನೋಡಿ ಖುಷಿಯಾಗಿ ನಗುತ್ತಿಯನು, ಖುಷಿಯಾಗಿ ನಗುತ್ತಿಯನು. ಭೂಮಿ ತಾಯಿಯೇ ನಮ್ಮಯ್ಯ ಉಸಿರು, ನಮ್ಮ ಬಾಳಿನ ಭಾಗ್ಯದೇವತೆ. ಭೂಮಿ ತಾಯಿಯೇ ನಮ್ಮಯ್ಯ ಉಸಿರು, ನಮ್ಮ ಬಾಳಿನ ಭಾಗ್ಯದೇವತೆ, ಭಾಗ್ಯದೇವತೆ, ಭಾಗ್ಯದೇವತೆ. ಸುವರ್ಣ, ರೀ, ನಮ್ಮ ಈ ಎಳ್ಳಮಾಸಿ ಸರಗದ ಸಂತೋಷವನ್ನು ಈ ಭೂತಾಯಿಯೊಂದಿಗೆ ಹಾಡಿ ಕುಣಿದು ನಲಿಯೋಣ. ಸುವರ್ಣ, ಈ ಸಂತೋಷಕ್ಕೆ ಹಚ್ಚ ಹಸರಿನ ಈ ಸವವನ್ನು ತುಂಬಿಕೊಂಡು ಮೈ ತುಂಬ ತುಂಬಿಕೊಂಡು ಕೋಣೆ ನಗರವಿರುವ ಈ ವನದೇವತೆ ಮಗಳಾಗಿ ಹೊರಹೊಮ್ಮಲಿ ಒಂದು ಹಿಂಪಾದ
ಹಾಗೆ ಆಗಲಿ. ಭೂತಾಗಿಯ ಮುಗಿಲೇ ಸಾಕ್ಷಿ ಗುರುಸಾಗರ ಸಂಗಮ ಸಾಕ್ಷಿ ನಿರೇ ನನ್ನ ಭಾವ. ತಂಗಿ ಸುವರ್ಣ ಸುವರ್ಣ ಅಣ್ಣ ಈಗ ಬಂದೇನಣ್ಣ? ಹೌದು ತಂಗಿ ಈಗ ಬಂದೆ. ಏಕಪ್ಪ ಮೃದುವಾಗಿ ಮಾತನಾಡುತ್ತಿರುವೆಯಲ್ಲ, ಆರಾಮಿಲ್ಲವೇ? ನನಗೇನಾಗಿದೆ ಮಾವ? ಹಣವಿಲ್ಲದೆ ನಿಮಗೆ ಋಣಭಾರವಾದ ನನ್ನ ನೌಕರಿ ವಿಷಯ. ಯಾಕಣ್ಣ ಹೀಗೆ ಹೇಳ್ತಾ ಇದೆಯಾ? ಮೊನ್ನೆ ನಿಮ್ಮ ಮಾವನವರು ನಿನಗೆ 5,000 ಹಣವನ್ನ ಕಳಿಸಿ ಕೊಟ್ಟಿಲ್ವೇನಪ್ಪ? ತಂಗಿ ಸುವರ್ಣ,
ಅದು ನನ್ನ ಡಿಗ್ರಿ ಪುಸ್ತಕ ಕೊಂಡುಕೊಳ್ಳುವುದೆಂದರೆ ಸಾಧ್ಯವಾಗದ ಕೆಲಸ. ಅದಕ್ಕೆ ಕಲಿಯುವುದು ಬೇಡವೆಂದು ಬಂದು ಬಿಟ್ಟೆ. ಯಾಕೆ ಸಂತೋಷ್, ಈಗ ಏಕೆ ಮಾಡಿದಿ? ಹಣ ಬೇಕಾದಷ್ಟು ಖರ್ಚಾಗಲಿ, ಹಣದ ವ್ಯವಸ್ಥೆ ನಾ ಮಾಡುತ್ತೀನಿ. ಕಲಿಯುವುದು ಮಾತ್ರ ನಿಲ್ಲಿಸಬೇಡ. ನಿನ್ನ ವಿದ್ಯಾಭ್ಯಾಸಕ್ಕಾಗಿ ನನ್ನ ಜೀವನವನ್ನೇ ಮುಡುಪಾಗಿಡುತ್ತೇನೆ. ಹೌದಣ್ಣ, ಇಲ್ಲದ ವಿಚಾರವನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಏನೇನು ಕಲ್ಪಿಸಿಕೊಂಡು ನಿನ್ನ ಕಾಲ ಮೇಲೆ ನೀನೇ ಕಲ್ಲೆಸೆದುಕೋಬೇಡ. ನಿನ್ನ ವಿದ್ಯಾಭ್ಯಾಸವನ್ನ ಮುಂದುವರಿಸು. ಮುಂದಿನ ವಾರವೇ ನೀನು ಕೇಳಿದಷ್ಟು ಹಣವನ್ನ ನಾವು ಕಳಿಸ್ಕೊಡ್ತೀವಿ. ಒಪ್ಪಿಗೆ ಆಯ್ತು? ಆಯ್ತು ತಂಗಿ. ಅಣ್ಣ, ಅತ್ತಿಗೆ. ಬಾ ತಮ್ಮ, ಈಗ ಬಂದೆಯಾ? ಹೌದು ಅಣ್ಣ, ಈಗ ಬಂದೆ. ಸಂತೋಷ್, ನೀನ್ ಯಾವಾಗ ಬಂದೆ? ನಾನು ಬಂದು 2 ತಾಸಾಯ್ತು ಲಕ್ಷ್ಮಣ. ಅಂದ ಹಾಗೆ ಲಕ್ಷ್ಮಣ, ಜೋಡು ಎತ್ತಿನ ಚಕ್ಕಡಿಯ ರೇಸಿನ ಸ್ಪರ್ಧೆಗೆ ಹೋಗಿದ್ದೆಲ್ಲ, ಏನಾಯ್ತಪ್ಪ ಅದ್ರ ವಿಚಾರ? ಅತ್ತಿಗೆ, ಜೋಡಿ ಎತ್ತಿನ ಚಕ್ಕಡಿ ರೇಸಿನಲ್ಲಿ ನಮ್ಮ ಕಡುವೈರಿಯಾದ ರಣದೇವನ ಎತ್ತುಗಳು ಸೋಲಿಸಿ ಜೋಡಿ ಎತ್ತಿನ ಚಕ್ಕಡಿ ರೇಸಿನ ಸರ್ದಾರನೆಂದು ಬಿರುದು ಪಡೆದು ಬಂದಿದ್ದೇನೆ. ಅತ್ತಿಗೆ, ಈ ನಿನ್ನ ಮೈದನ ಲಕ್ಷ್ಮಣ. ಅಣ್ಣ, ಆಶೀರ್ವದಿಸು. ಎದ್ದೇಳು ಲಕ್ಷ್ಮಣ, ಎದ್ದೇಳು. ಪ್ರತಿ ವರ್ಷ ಗೆಲುವಿನ ಸರ್ದಾರನಾಗಲು ಎನ್ನುವುದೇ ನನ್ನ ಆಶೆಯಪ್ಪ. ಆದರೆ ಎನ್ನುವ ನಿಟ್ಟಿಸಿನ ಮಾತೇ ಕಣ್ಣ ಈ ವಿಷಯದಲ್ಲಿ. ಸಹೋದರ, ನೀನು ನನ್ನದೊಂದು ಮಾತು ನಡೆಸಿಕೊಡುತ್ತೀಯನಪ್ಪ. ಅದೇನಂತ ಹೇಳಣ್ಣ? ಶಿವನ ತ್ರಿಶೂಲ ಬೇಕಂತ ನೀವು ಕೇಳಿದರೆ ಹಕ್ಕಿ ಅಂತ ಕರಿಬಿಚ್ಚಗಾಗಲಿಕ್ಕಾಗಿ ಆ ಶಿವನ ತ್ರಿಶೂಲವನ್ನೇ ತಂದು ಕೊಡಬಲ್ಲೆ. ಹುಲಿಗಣ್ಣು ಬೇಕಂದರೆ ರಕ್ಷಣದಲ್ಲಿಯೇ ತಂದು ಕೊಡಬಲ್ಲೆ. ಹೇಳಣ್ಣ, ಯಾವ ಮಾತು? ನೋಡು ಸಹೋದರ, ಇನ್ನು ಮುಂದೆ ನೀನು ಚಕ್ಕಡಿ ರೇಸಿ ಹೋಗುವುದನ್ನೇ ಬಿಡಬೇಕು. ಇದೇನಣ್ಣ ನಿನ್ನ ಮಾತು? ಹುಟ್ಟಿ ಇಷ್ಟು ದೊಡ್ಡವನಾದರೂ ಒಂದು ದಿನವಾದರೂ ಹೇಳಿ ಅಂತ ಮಾತನಾಡಿದವನಲ್ಲ ನೀನು. ಈಗ ನೀನು ಮಾತನಾಡಿದನ್ನು ನೋಡಿದರೆ ಯಾವನೋ ಬಂದ ನಿನ್ನ ಪುಣ್ಯತನ ತೋರಿಸಿ ಭಯದ ಭೀತಿ ಬಿಚ್ಚಿರಬೇಕು. ಏನಣ್ಣ, ಏನಾಯ್ತಂದು? ಏನಾಯ್ತಂದು ಹೇಗೆ ಹೇಳುವುದು ಸಹೋದರ, ಹೇಳುವುದು? ಯಾಕಣ್ಣ, ಯಾವ ಪಾಪಿ ನನ್ನ ಮಗನೇನಾದರೂ ನಮ್ಮ ಮನೆತನ ಸಕ್ಕಿನಿಂದ ಮಾತನಾಡಿದರೆ, ಹಾಗೆ ನಿನ್ನ ಸಕ್ಕಿನಿಂದ ಮಾತನಾಡಿದರೆ ಅವನಿಗೆ ಸಿಡಿ ಬಿಸಿ ರಕ್ತ ತಂದು ನಿನ್ನ ಪಾದ ತೊಳಿತೇನೆ. ಇಲ್ಲವೇ ಯಾವನಾದರೂ ಬಂದ ನನ್ನ ಹತ್ತಿಗೆ ಕೆಟ್ಟ ದೃಷ್ಟಿಯಿಂದ ನೋಡ್ತೇನೆ ಹೋದರೆ ಅವನ ಕಣ್ಣುಗಳ ಕೆತ್ತಿ ನಿನ್ನ ನಾಯಿಗಳಿಗೆ ಹಾಕುತ್ತೇನೆ. ಏನಣ್ಣ, ಏನಾಯಿತಂದು? ತಮ್ಮ ಲಕ್ಷ್ಮಣ, ನಾವು ಕಷ್ಟಪಟ್ಟ ಬೆಳೆದ 20 ಚೀಲ ಶೇಂಗಾ ಯಾರು ಕಳುವು ಮಾಡಿಕೊಂಡು ಹೋಗಿರುವರಪ್ಪ, ಯಾರು ಕಳುವು ಮಾಡಿಕೊಂಡು ಹೋಗಿರುವರು. ಇದನ್ನೇನು ನುಡಿಯಣ್ಣ? ನನ್ನ ಹೃದಯದಲ್ಲಿ ಕುಡಿಯುವ ಕ್ರೋಧಾಗ್ನಿಯ ಜ್ವಾಲೆಯ ಮಾತನ್ನು ಗಂಡುಗುಡಿ ವೀರ ಸಂಗೊಳ್ಳಿ ರಾಯಣ್ಣನಂತೆ ಈ ಜೋಡುಗುಂಡಿಗೆ ಲಕ್ಷ್ಮಣನಿರುವಾಗ ಯಾವನ ಬಾಳದಲ್ಲಿ 20 ಸಲ ಸೇವೆ ಮಾಡಿಕೊಂಡು ಹೋಗಿದಂದರೆ ಪುಣ್ಯ ಪುರುಷನ ಗಂಡನಾದ ಈ ಲಕ್ಷ್ಮಣನಿದ್ದು ಸತ್ತಂತೆ. ಬೇಗ ಹೇಳಣ್ಣ, ಸೇಂಗ ಕಳು ಮಾಡಿದ ನಮ್ಮ ಗಂಡ ಯಾರೆಂದು? ಸಮಾಧಾನ ಮಾಡಿಕೊಂಬ, ಇದನ್ನ ಸಮಾಧಾನ ಮಾಡಿಕೋಪ್ಪ. ಅವ್ರು ಯಾಕೆ ಹೀಗೆ ಮಾಡಿದ್ರು, ಅವ್ರು ಯಾರು ಅಂತ ನಿಮ್ಮ ಅಣ್ಣನವರು ವಿಚಾರಿಸ್ತಾರಪ್ಪ. ಇನ್ನೆಲ್ಲಿದೆ ಅತ್ತಿಗೆ ಈ ನನ್ನ ಮೈದನಿಗೆ ಸಮಾಧಾನ? ನಮ್ಮ ಹೊಲದಲ್ಲಿ ಮಾಡಿಕೊಂಡು ಅವರ ಬಂಡರ ಅರಂದು ಪತ್ತೆ ಹಚ್ಚಿ ಅವರ ಮುಂದೆ ಅವರಮ್ಮನಾರಿಕೆ ಕೋಣದಿಂದ ಅವರು ಉಣ್ಣ ಮುಂಡಿನಿಂದ ಬೇರ್ಪಡಿಸದಿದ್ದರೆ ಈ ಲಕ್ಷ್ಮಣನೇ ಅಲ್ಲ. ಲಕ್ಷ್ಮಣ, ಅಣ್ಣ, ಅವನು ಯಾರಂತ ನೀ ಹೇಳದಿದ್ದರೆ ನಿನಗೆ ನನ್ನ ಆಣೆ ಅಣ್ಣ, ನನ್ನ ಆಣೆ. ಏನಣ್ಣ, ಯಾರೋ ಬಣ್ಣ ಕುಂಡಿ ಯಾರಂದು? ಅವನ್ ಯಾರೊಂದು ಇನ್ನು ಸುಳಿವು ಸಿಕ್ಕಿಲ್ಲಪ್ಪ, ಇನ್ನು ಸುಳಿವು ಸಿಕ್ಕಿಲ್ಲ. ಅಣ್ಣ, ನಾನಿಲ್ಲದ ಸಮಯ ಸಾಧಿಸಿ ನನ್ನ ಹೊಲದಲ್ಲಿರುವ 20 ಚೀಲ ಸೇವಕ ಮಾಡಿಕೊಂಡು ಹೋದ ಆ ಬಣ್ಣ ಯಾರೆಂದು ಪತ್ತೆ ಹಚ್ಚಿ ಯಾವ ಅಮ್ಮನರಿಕೆ ಕೊಡದಂತೆ ಅವರು ಉಂಡದಿಂದ ಬೇರ್ಪಡಿಸದಿದ್ದರೆ ನನ್ನ ಎದುರು ಅಕ್ಕಿನ ಹುಲಿಗಳಿಗೆ ಮಿಕ್ಕಿದವನೇ ಲಕ್ಷ್ಮಣನೇ ಅಲ್ಲ. ಇದಕ್ಕೆ ಸಾಕ್ಷಿ ಲಕ್ಷ್ಮಣನ ಗಂಡುಗಡನೆ. ಮೈದುನ, ಸಮಯ ಕೂಡಿ ಬಂದಾಗ ಎಲ್ಲವನ್ನ ನೋಡ್ಕೊಂಡ್ರಾಯ್ತು. ಈಗ ಬನ್ರಿ, ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ. ಸರಿ ಆಯ್ತಿದೆ.
ಸಾಲು ನಮ್ಗ ಇವತ್ತು ಬಸಣ್ಣಿಪ್ಪ 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 ಸಾಕು ಇನ್ನು ಎಣ್ಣೆ ಸೊಳಾಗಿರುವೆ ನಾನು ಹಪ್ಪಿ ಮುದ್ದಾಡಬೇಕಾದ ರಣದೇವನ ತಂಗಿಯನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡನಲ್ಲ ಲಕ್ಷ್ಮಣ. ಹೇ ಲಕ್ಷ್ಮಣ, ಸುಕನ್ಯ ಶ್ರೀಮಂತ ಕನ್ಯಾಮಣಿ ಎಂಬ ಕಬರಿಲ್ಲದೆ ಅವಳನ್ನು ನಿನ್ನ ಪ್ರೀತಿಯ ಬಂಧನದಲ್ಲಿ ಸಿಲುಕಿಸಿದೆಯಾ ಅಧಮ? ಮಗನೇ ಲಕ್ಷ್ಮಣ, ಅದೇ ನಿನ್ನ ಹತ್ತಿಗೆ ಸುವರ್ಣಗಳನ್ನು ಶೀಲಗಡಿಸುವುದಕ್ಕಾಗಿ ನಿನ್ನ ಸುವರ್ಣಗಳನ್ನು ನಾ ಬಿತ್ತುವೆ ಆ ರಣದೇವನ ತಲೆಯಲ್ಲಿ ಕಾಂದ ಬೀಜ. ಅದೇ ರಣದೇವನಿಂದ ನಿನ್ನ ಹತ್ತಿಗೆ ಸುವರ್ಣಗಳ ಶೀಲರಣವನ್ನು ಮಾಡಿಸಿ ನಂತರ ಹೂವಾಗಿ ಹರಳಿ ಬಾಳಬೇಕಾದ ಕನ್ಯಗಳನ್ನು ಹಪ್ಪಿ ಮುದ್ದಾಡದಿದ್ದರೆ ನನ್ನ ಹೆಸರು ಸರ್ದಾರ್ ಸಮರ್ಥನೆ ಅಲ್ಲ.
ಪಡೋಕೆ ಅಲಾಲ್ ಟೋಪಿ ಹಾಕೊಂಡು ಗಲ್ಲಿ ಗಲ್ಲಿ ತಿರುಗುವ ಕಂತ್ರಿ ಕಜ್ಜಿ ಗುಂಡ ರೌಡಿ ಎಂದುಕೊಂಡಿರುವೆಯ ನನ್ನನ್ನು? ಇವನು ವೀರ ಸಿಂಧೂರ. ಅಂದರೆ ನಾವು ನಿನಗೆ ಸಮರ್ಥ ಸಾವು ನಿನಗೆ ಬರುವುದಿಲ್ಲವೇ? ಏ ಸಮರ್ಥ, ಸಾವು ಒಂದಲ್ಲ ಒಂದು ದಿನ ನನ್ನ ಮುಂದೆ ಬಂದು ನಿಂತೇ ನಿಲ್ಲುತ್ತದೆ. ಆ ಸಮಯದಲ್ಲಿ ಕೂಡ ನನ್ನ ಕೈ ಮೀಸೆ ಮೇಲಿರಬೇಕು, ನನ್ನ ಮುಖದಲ್ಲಿ ನಗೆ ಇರಬೇಕೆನ್ನುವುದೇ ಈ ಸಿಂಧೂರನ ಆಸೆ. ಸಿಂಧೂರ ನಿನ್ನ ಸಮಾಧಿ ಕಟ್ಟಬೇಕೆನ್ನುವುದೇ ನನ್ನ ಆಸೆ. ಲೇ ಸಮರ್ಥ, ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ, ಪೋಸ್ಟ್ ಆಫೀಸಿಗಲ್ಲ. ಅದರಂತೆ ನಿನ್ನ ಮರಣ ಬರುವುದರೊಳಗೆ ನಿನ್ನ ಸಮಾಧಿ ಈ ಸಿಂಧೂರ ಕಟ್ಟೆ ಕಟ್ಟುತ್ತಾನೆ. ಏಯ್ ಸಿಂಧೂರ, ಯಾರ ಸಮಾಧಿ ಯಾರು ಕಟ್ಟಬೇಕು, ಯಾರ ಹಣೆ ಬರ ಯಾರು ಬರಿಬೇಕು, ಅದು ಈ ಸಮರ್ಥನಿಗೆ ಮಾತ್ರ ಗೊತ್ತು. ಯಾವ ಕೆಲಸಕ್ಕಾಗಿ ಇಲ್ಲಿಗೆ ಬಂದಿದ್ದೆ? ನನಗೆ ಮೋಸ ಮಾಡಿ ತಪ್ಪಿಸಿಕೊಂಡ ಕೊತ್ವಾಲ್ನನ್ನು ಹುಡುಕಿ ಅರಲೆನಿಸಿ ಹರಿಚಂದ್ರ ಘಾಟಿಗೆ ಕಳಿಸೋಕೆ ಬಂದಿರುವೆ. ಅವನೇನು ತಪ್ಪು ಮಾಡಿದ್ದಾನೆ? ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಿಯರಿಗೆ ಮಾರಿ ಹಣ ಸಂಪಾದಿಸುತ್ತಿದ್ದಾನೆ. ಅವನ ಸುಳಿವು ಸಿಕ್ಕರೆ ನನಗೆ ಫೋನ್ ಮಾಡು, ನಾನಿನ್ನು ಬರುತ್ತೇನೆ. ಈ ಸಮರ್ಥನಿಗೆ ಗೊತ್ತಿಲ್ಲಾರದ ಕತ್ವಲ್ ಯಾರಿರಬಹುದು? ಹುಡುಕಿದರಾಯ್ತು.